ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಚಂಪಾ ಮತ್ತು ಅಜ್ಜಿ ಮಾತಾಡ್ತಾ ಇರ್ತಾರೆ. ಏನೇ ಇವ್ರು ಇಷ್ಟೊತ್ತಾದರೂ ಇನ್ನೂ ಬಂದಿಲ್ವಲ್ಲ ಅಂತ ಹೇಳಿ ಅಜ್ಜಿ ಕೇಳ್ತಾ ಇರಬೇಕಾದ್ರೆ ಚಂಪಾ ಬರ್ತಾರೆ ಇರಜ್ಜಿ. ಅಷ್ಟೊತ್ತಿಗೆ ವಿದ್ಯೆ ಬಂದು, ಅಮ್ಮಮ್ಮ ಇಲ್ಲೇ ಇದ್ದೀರಾ? ಚಂಪಾ ನೀನು ಇಲ್ಲೇ ಇದೆಯಮ್ಮಿ ಅಂತ ಕೇಳಿದಾಗ, ಹೌದು ಕಣಕೋ ಇಲ್ಲೇ ಇದ್ದೀನಿ ಅಂತ ಹೇಳಿದಾಗ ಅಜ್ಜಿ ಈ ಕಡೆ ಪರೀಕ್ಷೆ ಎಲ್ಲ ಹೇಗಮ್ಮಮ್ಮಿ ಚೆನ್ನಾಗಿ ಮಾಡಿದೆಯಾ? ಅಕ್ಕೋ ಚೆನ್ನಾಗಿ ಬರ್ದಿತ್ತಾನೆ ಎಕ್ಸಾಮು ಅಂತ ಹೇಳಿ ಚಂಪಾ ಕೇಳ್ತಾ ಇರಬೇಕಾದ್ರೆ ಅಜ್ಜಿನೂ ಚೆನ್ನಾಗಿ ಬರ್ದಿಯಲ್ಲಮ್ಮ ಅಂದಾಗ, ಓ ಅಮ್ಮಮ್ಮ ನಾನು ಚೆನ್ನಾಗಿ ಬರ್ದೆ ಅಂತ ಹೇಳಬೇಕು ಅನ್ನೋಷ್ಟೊತ್ತಿಗೆ ಈ ಕಡೆ ಈಶ್ವರಿ ಹಾಗೆ ಅವ್ರ ಗ್ಯಾಂಗ್ ಬರುತ್ತೆ. ಆಗ ವಿದ್ಯಾ ಹತ್ಕೊಂಡು ಹಾಗೆ ಇರಬೇಕಾದ್ರೆ ಈ ಕಡೆ ಈಶ್ವರಿಯವರು ಚೆನ್ನಾಗಿ ವಿದ್ಯಾ ಆಡೋ ಥರ ನಾಟಕ ಶುರು ಮಾಡ್ತಾಳೆ. ಆಗ ಈಶ್ವರಿ, ಓ ಏನು ಡಾಕ್ಟ್ರಮ್ಮ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ ಅಂತ ಹೇಳಿದಾಗ ಈ ಕಡೆ ಸಾವಿತ್ರಿ, ಅದಕ್ಕೆ ಅವಳೆಲ್ಲೋ ನಾಟಕ ಆಡ್ತಾ ಇರಬೇಕು ಅಂತ ಹೇಳಿದಾಗ, ಇನ್ನೆಲ್ಲಿ ಎಲ್ಲ ಹೇಳಿರ್ತಾರಲ್ಲ ಎಕ್ಸಾಮ್ ಚೆನ್ನಾಗಿ ಬರ್ತಿರಲ್ಲ ಬಿಡು ಅಂತ ಹೇಳಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಏಯ್ ಕುಳ್ಳಿ ನೆಟ್ಟಿಗೆ ಹೇಳು ಅಂತ ಹೇಳಿ ಈ ಕಡೆ ಈಶ್ವರಿಯವರು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಳ್ತಾ ವಿದ್ಯಾ, ಅಯ್ಯೋ ಇವತ್ತಿಗೆ ನನ್ನ ಆಸೆ ಕನಸು ಎಲ್ಲ ಹೊರಟೋಗ್ಬಿಡ್ತು ಅಂತ ಹೇಳಿ ಅಳ್ತಾ ಇರ್ತಾಳೆ. ನಾನು ಅಂದ್ಕೊಂಡಿದ್ದು ಈ ರೀತಿ ಆಯ್ತಲ್ಲ ಅಂತ ಹೇಳಿ ಅಳು ಬರ್ತಾಯಿದೆ ಅಂತ ಹೇಳಿ ನಾಟಕ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿಗೆ ವಿದ್ಯಾ ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಗೊತ್ತಾಗಲ್ಲ. ಅಜ್ಜಿ ಗಾಬರಿ ಆಗಿ ಹೋಗ್ಬಿಡತ್ತೆ. ನನ್ನ ಆಸೆ ಕನಸು ಎಲ್ಲ ಹೊರಟೋಯ್ತು ಅಂತ ಹೇಳಿ ವಿದ್ಯಾ ಅಳ್ತಾ ಇರ್ತಾಳೆ. ಈ ಕಡೆ ಅಜ್ಜಿ ಗಾಬರಿ ಆಗುತ್ತೆ. ಅಷ್ಟೊತ್ತಿಗೆ ಈಶ್ವರಿ ಹೇಳ್ತಾಳೆ, ಅಷ್ಟೇ ಒಂದು ಅರ್ಥ ಮಾಡ್ಕೊ, ಈ ಮನೇಲಿ ಎಲ್ಲ ನಾನು ಅಂದ್ಕೊಂಡಂಗೆ ನಡೆಯೋದು. ಈ ಪ್ರೆಸ್ಸು ಪೇಪರ್ನವರು ಏನೇ ಹೇಳ್ಕೊಬೋದು, ಆದರೆ ಮನೆ ಒಳಗಡೆ ಏನೂ ನಡೆಯಲ್ಲ ಗೊತ್ತಾಯ್ತಾ ಅಂತ ಹೇಳಿ ಈ ಕಡೆ ಅವಳನ್ನ ಅವಮಾನ ಮಾಡಿ ನಗ್ತಾ ಇರ್ತಾಳೆ. ನಾನು ನಿನಗೆ ಅವತ್ತೇ ಹೇಳಿದ್ದೆ ಅಮ್ಮಿ, ನೀನು ಡಾಕ್ಟ್ರಲ್ಲ ನರ್ಸಾಗೋಕ್ಕೂ ನಾನು ಬಿಡಲ್ಲ ಅಂತ ಹೇಳಿ ಹೇಳಿದ್ದೆ ತಾನೇ. ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಬಾಲ ಬಿಸಿದಿರ ತೆಪ್ಪಗಿರಬೇಕು. ಆಗ ಸಾವಿತ್ರಿ ಹೇಳ್ತಾರೆ, ಇನ್ಮೇಲೆ ಅಷ್ಟೇ, ಇನ್ಮೇಲೆ ನಾವು ಹೇಳ್ದಂಗೆ ಕೇಳಿಕೊಂಡು ನೀನು ಬಿದ್ದಿರಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈಶ್ವರಿ, ಇವತ್ತಿಂದ ನಿನ್ನ ಪತನ ಶುರು ಆಯಿತು ಅಂತ ಹೇಳ್ಕೊಂಡು ಈ ಕಡೆ ಈಶ್ವರಿ ಮತ್ತು ಸಾವಿತ್ರಿ ಇಬ್ಬರು ಆ ಕಡೆ ಹೊರಟೋಗ್ತಾರೆ. ಈ ಕಡೆ ಅಜ್ಜಿಗೆ ಚಂಪನಿಗೆ ಇಬ್ಬರಿಗೆ ಶಾಕ್ ಆಗೋಗುತ್ತೆ. ಹಾಗಾದರೆ ವಿದ್ಯಕ್ಕ ನೀನು ಪರೀಕ್ಷೆ ಚೆನ್ನಾಗಿ ಬರೀಲಿಲ್ವಾ ಅಂತ ಹೇಳಿದ ತಕ್ಷಣ ಚಂಪಾ ಈ ಕಡೆ ವಿದ್ಯಾ ಚೇರ್ ಮೇಲೆ ಕೂತ್ಕೊಂಡು ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ. ಅವಳು ನಗು ನೋಡಿ ಅಜ್ಜಿ, ಲೇ ಯಾಕೆ ನಗ್ತಾ ಇದೆಯಾ? ನಮ್ಮ ಪರಿಶ್ರಮ ಎಲ್ಲ ಹಾಳು ಆಗೋಗ್ಬಿಡ್ತಲ್ವನೇ? ಅಯ್ಯೋ ಅಮ್ಮಮ್ಮ, ನೀವು ಹಾಗೆ ಗೌಡ್ರು ಎಲ್ಲ ಏನಂದ್ರಿ, ನಾನು ಚೆನ್ನಾಗಿ ಓದಬೇಕು ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಆಸೆ ಪಡಬೇಕಾದ್ರೆ ನಿಮ್ಮ ಪ್ರಯತ್ನನೆಲ್ಲ ನಾನು ನೀರಿನಲ್ಲಿ ಹೋಮ ಮಾಡಿಬಿಡ್ತೀನಾ ಅಂತ ಹೇಳಿ ವಿದ್ಯಾ ಅಜ್ಜಿಗೆ ಹೇಳ್ತಾ ಇರ್ತಾಳೆ. ಏನು ಕರೆಕ್ಟಾಗಿ ಹೇಳೆ ನೀನು ಅಂತ ಹೇಳಿ ಅಜ್ಜಿ ಕೇಳಿದ್ದಕ್ಕೆ, ನಾನು ಹೋಗಬೇಕಾದ್ರೆ ಇವರು ಹೇಳಿದ್ರು ತಾನೇ ವಿದ್ಯಾ ನೀನು ಎಕ್ಸಾಮು ಚೆನ್ನಾಗಿ ಬರೀಬೇಕು ಅಂತ ಹೇಳಿ, ಅವ್ರ ನಂಬಿಕೆನ ನಾನು ಸುಳ್ಳು ಮಾಡೋಕ್ಕಾಗತ್ತಾ ಹೇಳಮ್ಮಮ್ಮ ಅಂತ ಹೇಳಿದಾಗ, ವಾ ಹಾಗಾದರೆ ನೀನು ಅವ್ರ ಮುಂದೆ ನಾಟಕ ಆಡ್ತೀಯಾ? ಒಳ್ಳೆ ಕೆಲಸ ಮಾಡಿದೆ ಅಮ್ಮಿ ನೀನು ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ. ಅವರು ನಾಟಕ ಆಡಬೇಕಾದ್ರೆ ನಾವು ಹಾಗೆ ನಾಟಕ ಆಡಬೇಕಲ್ಲ ಅಮ್ಮಮ್ಮ, ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು. ಹಾಗಾಗಿ ನಾನು ಅವ್ರ ದಾರಿಯಲ್ಲೇ ಹೋಗ್ತಾ ಇದ್ದೀನಿ. ಹೊಸಿ ರಿಸಲ್ಟ್ ಬರೋವರೆಗೂ ಆರಾಮಾಗಿರಲಿ ಬಿಡು, ನೆಮ್ಮದಿಯಾಗಿರೋಣ. ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು. ನೀನು ಒಳ್ಳೆ ಹಲ್ವಾ ಕೊಟ್ಬಿಟ್ಟಿದ್ಯಾ ಅವರಿಗೆ. ಮುಂದೆ ನೀನು ಪಾಸ್ ಆಗಿದೆಯಾ ಅಂತ ಹೇಳಿ ಅವ್ರಿಗೆ ಗೊತ್ತಾಗದಾಗ ಅವ್ರ ಮುಖ ನೋಡೋಕ್ಕೆ ಬಲು ಪಸಂದಾಗಿರುತ್ತೆ. ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತ ಇದೆಯಾ ಅಂತ ಹೇಳಿ ಚಂಪಾ ಕೇಳಬೇಕಾದ್ರೆ, ಈಗ ಗೌರಿಗೆ ಬರ್ತಡೇಗೆ ಏನಾದ್ರು ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾ ಇರ್ತಾಳೆ. ಆಗ ರಾತ್ರಿ ಶೆಡ್ಡಲ್ಲಿ ವಿದ್ಯೆ ಯೋಚನೆ ಮಾಡ್ತಾ ಇರ್ತಾಳೆ, ನನ್ನ ಗಂಡನಿಗೆ ಏನು ಉಡುಗೊರೆ ಕೊಡೋದು, ಅವರಿಗೆ ಏನಾದರೂ ನಾನು ಸ್ಪೆಷಲ್ಲಾಗಿ ಮಾಡಿಕೊಡ್ಬೇಕು. ಏನಾದರೂ ತಂದುಕೊಟ್ರೆ ಅದು ನಾನು ಕೊಟ್ಟಂಗೆ ಆಗಲ್ಲ. ಹಾಗಾಗಿ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕಲ್ಲ, ಏನು ಮಾಡಬೇಕು ಅಂತ ಹೇಳಿ ವಿದ್ಯಾ ಈ ಕಡೆ ತಲೆ ಕೆಡ್ಸ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ವಿದ್ಯಾನಿಗೆ ಒಂದು ಐಡಿಯಾ ಬರುತ್ತೆ. ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ ಏನು ಮಾಡೋದು ಅಂತ. ಆಗ ಒಂದು ಐಡಿಯಾ ಬರುತ್ತೆ. ಹೀಗೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಸೀದಾ ಹೋಗಿ ಒಂದು ಎಲೆ ಕಿತ್ಕೊಂಬರ್ತಾಳೆ. ಎಲೆ ಕಿತ್ಕೊಂಬಂದು ಅದರಲ್ಲಿ ಭದ್ರನ ಚಿತ್ರ ಎಲ್ಲ ಬಿಡಿಸ್ತಾಳೆ. ಚಿತ್ರ ಬಿಡಿಸ್ಬಿಟ್ಟು, ಓ ನೀವೇ ನನ್ನ ರಾಮ ಇದ್ದಂಗೆ, ಇದೇ ನನಗೆ ಅಯೋಧ್ಯೆ, ನಿಮ್ಮ ನೆನಪುಗಳೇ ನನಗೆ ಸಾಕು ಜೀವನ ಮಾಡೋದಕ್ಕೆ. ಈ ಕಡೆ ಭದ್ರ ತೋಟದ ಹತ್ರ ಬರ್ತಾನೆ. ಇದ್ಯಾಕೆ ಕ್ವಾಟ್ಲೆ ಇಲ್ಲಿ ಕರೆದಿದ್ಯಾ ಅಂದಾಗ, ಅಣ್ತಮ್ಮ
ಯಾಕೋ ಕ್ವಾಟ್ಲೆ ಇಷ್ಟೊತ್ತಿನಲ್ಲಿ ನಾನು ಬರೋಕ್ಕೆ ಹೇಳಿದೆ ಅಂತ ಹೇಳಿದಾಗ ಈ ಕಡೆ ಎಣ್ಣೆ ತಂದಿರ್ತಾನೆ. ನಾಳೆ ವಿಶೇಷವಾದ ದಿನ ಅಣ್ತಮ್ಮ, ಅದಕ್ಕೆ ಅದನ್ನು ಇವತ್ತೇ ಆಚರಣೆ ಮಾಡೋಣ ಅಂತ ಹೇಳಿ ನಿನ್ನ ಬರೋಕ್ಕೆ ಹೇಳಿದೆ ನಾನು. ಏನು ಅಣ್ತಮ್ಮ ಮರ್ತುಬಿಟ್ಟೆ ನೀನು, ನಾಳೆ ನಿನ್ನ ಬರ್ತಡೇ ಅಂತ ಹೇಳಿದ್ದಕ್ಕೆ ಈ ಕಡೆ ಭದ್ರನಿಗೂ ತುಂಬ ಖುಷಿಯಾಗುತ್ತೆ. ಹಾಗೆ ಇರೋ ಅಣ್ತಮ್ಮ ನಿಂಗೇನೋ ತಂದಿದ್ದೀನಿ ಅಂತ ಹೇಳಿ ಒಂದು ಗಿಫ್ಟು ಕೊಡ್ತಾನೆ. ಇದೇನಿಲ್ಲ ಗಿಫ್ಟ್ ಇದೆ, ಏನಿಲ್ಲ ಇದರಲ್ಲಿ ಅಂತ ಹೇಳಿದಾಗ, ಇರೋ ಅಣ್ತಮ್ಮ ಓಪನ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಕ್ವಾಟ್ಲೆ ಅದನ್ನು ಓಪನ್ ಮಾಡ್ತಾ ಇರ್ತಾನೆ. ಗಿಫ್ಟು ಓಪನ್ ಮಾಡಿದ ತಕ್ಷಣ ಎಣ್ಣೆ ಬಾಟ್ಲಿ ಕಾಣುತ್ತೆ. ಇದೇನು ಕ್ವಾಟ್ಲೆ ಎಣ್ಣೆ ತಂದಿದ್ಯಾ ಅಂದಾಗ, ನಾನು ನೀನು ಕುಡಿಯೋಣ ಅಂತ ಹೇಳಿ ಅಂದಾಗ, ನಾನು ಕುಡಿಯಲ್ಲಪ್ಪ, ನಿಂಗೆ ಗೊತ್ತು ತಾನೇ ನನಗೆ ಬೇಡ ಅಂತ ಹೇಳಿದಾಗ, ಇದೇನು ಅಣ್ತಮ್ಮ, ನಾನು ಫಾರಿನಿಂದ ನಿಂಗೋಸ್ಕರ ತಂದಿದ್ದೀನಿ, ನೀನು ಕುಡಿಲೇಬೇಕು ನೋಡು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಈ ಕಡೆ ಇಬ್ಬರು ಎಣ್ಣೆ ಕುಡಿಯೋಕ್ಕೆ ಶುರು ಮಾಡ್ತಾರೆ. ಆ ಕಡೆ ವಿದ್ಯಾ ಅವಳು ಬರೆದಿರೋಂಥ ಚಿತ್ರ ಎಲೆ ಇಟ್ಕೊಂಡು ಒಂದು ಫೋಟೋ ನೋಡಿಕೊಂಡು, ನಿಮಗೆ ಇದು ತುಂಬ ಇಷ್ಟ ಆಗುತ್ತೆ, ಹಾಗೆ ಆ ಚಿತ್ರ ನೋಡ್ತಾ ಇರ್ತಾಳೆ. ಹಾಗೆ ಚಿತ್ರ ನೋಡ್ತಾ ನೋಡ್ತಾ, ಶಾನೆ ಚೆನ್ನಾಗಿದ್ದೀರಾ, ಆದರೆ ನನ್ನ ದೃಷ್ಟಿನೇ ಬೀಳತ್ತೆ ಅಷ್ಟೇ ನಿಮಗೆ ನಾನು ಇಷ್ಟು ನೋಡ್ತಾ ಇದ್ದರೆ ಅಂತ ಹೇಳಿ ಅದನ್ನು ಒಂದು ಡಬ್ಬಿಗೆ ಹಾಕಿರ್ತಾಳೆ. ಹಾಗೆ ನಾನು 12 ಗಂಟೆವರೆಗೂ ಎಚ್ಚರ ಇರಬೇಕು, ನನಗೆ ಅವರಿಗೆ ನಾನೇ ಮೊದಲು ವಿಶ್ ಮಾಡಬೇಕು, ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ, ಮನಸ್ಸಲ್ಲೇ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಹಾಗೆ ಗಿಫ್ಟ್ ಬಾಕ್ಸ್ ತೆಕ್ಕೊಂಡು ನಾನೇ ಕೊಟ್ಬಿಟ್ಟು ವಿಶ್ ಮಾಡಬೇಕು ಅಂತ ಹೇಳಿ ಭದ್ರನ ರೂಮಿಗೆ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಸಾವಿತ್ರಿ, ನೀನೇನೇ ಇಲ್ಲಿ ಇಷ್ಟೊತ್ತಿನಲ್ಲಿ ಏನೇ ಮಾಡ್ತಾಯಿದ್ದೀಯ ನೀನು, ನಮ್ಮ ಭದ್ರನ ರೂಮ್ ನೀನು ಯಾಕೆ ಹೋಗ್ತಾ ಇದೆಯಾ ಅಂತ ಹೇಳಿ ಸಾವಿತ್ರಿ ಕೇಳಿದ್ದಕ್ಕೆ ಈ ಕಡೆ ವಿದ್ಯಾ, ಅಮ್ಮ ಅದು ಒತ್ತಾರೆ ಗೌಡ್ರು ಹುಟ್ಟದಬ್ಬ ಇದೆಯಲ್ಲ, ಗಿಫ್ಟ್ ಕೊಟ್ಟು ವಿಶ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ, ಏನೇ ನೀನು ಭದ್ರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡೋಕ್ಕಿಲ್ವಾ, ಅದಕ್ಕೆ ಮತ್ತೆ ಅವನ ಹತ್ರ ಹೋಗ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಸಾವಿತ್ರಿ ಜಗಳ ಆಡ್ತಾ ಇರ್ತಾರೆ. ಅಮ್ಮ ನಾನು ವಿಶ್ ಮಾಡಿ ಹೊರಟೋಗ್ಬಿಡ್ತೀನಿ ಅಂತ ಹೇಳಿದಾಗ, ನಿನ್ನ ಮುಖ ನೋಡಿದ್ರೆ ಎಲ್ಲ ಹಾಳು, ಅವನು ನೆಮ್ಮದಿಯಾಗಂತೂ ಇರಲ್ಲ ನೋಡು, ನೀನು ಹೋಗೋದು ಬೇಡ ವಿಶ್ ಮಾಡೋದು ಬೇಡ, ಮನೆಯಿಂದ ನೀನು ಹೊರಟೋಗು ಅಷ್ಟೇ ಅಂತ ಹೇಳಿದಾಗ, ಹಾಗಲ್ಲಮ್ಮ ಅಂತ ಹೇಳಿದಾಗ, ಹಾಗೂ ಇಲ್ಲ ಹೀಗೂ ಇಲ್ಲ, ತೆಪ್ಪಗೆ ಹೋಗ್ತೀಯೋ ಇಲ್ವೋ ಅಂತ ಹೇಳಿ ಈ ಕಡೆ ಸಾವಿತ್ರಿ ಅವರು ಕೂಗಾಡೋಕ್ಕೆ ಶುರು ಮಾಡ್ತಾರೆ. ಆಗ ವಿದ್ಯಾ ಮನಸ್ಸಲ್ಲೇ ಸುಮ್ಮನೆ ಇವ್ರ ಹತ್ರ ವಾದ ಮಾಡೋದು ಬೇಡ, ಮತ್ತು ಮನೆಯವರೆಲ್ಲ ಎಚ್ಚರ ಆಗಿ ಬಂದರೆ ಕಷ್ಟ, ಬೆಳಗ್ಗೆನೇ ನಾನು ಅವರಿಗೆ ವಿಶ್ ಮಾಡ್ತೀನಿ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊತಾಳೆ ವಿದ್ಯಾ. ನೀನೇನು ಮಾಡೋದು ಬೇಡ, ಅವ್ರು ಚೆನ್ನಾಗಿರಲಿ ಅಂತ ಹೇಳಿ ಅಂದ್ಕೊತೀನಿ, ಅವ್ನು ಚೆನ್ನಾಗೇ ಇರ್ತಾನೆ, ನೀನು ಹೋಗಲೇ ಸುಮ್ಮನೆ ಅಂತ ಹೇಳಿದಾಗ ಈ ಕಡೆ ವಿದ್ಯಾ ವಾಪಸ್ ಹೋಗ್ತಾಳೆ. ಹಾಗೆ ಬರಬೇಕಾದ್ರೆ ಈಶ್ವರಿ ಹತ್ರ ಹೇಳ್ತಾಳೆ, ಈ ವಿದ್ಯೆ ಬಂದಿದ್ಲು ಅವನಿಗೆ ವಿಶ್ ಮಾಡೋಕ್ಕೆ, ಆದರೆ ನಾನು ಬಿಡಲಿಲ್ಲ, ಅವಳನ್ನ ಆಚೆ ಕಳಿಸ್ಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ ಸಾವಿತ್ರಿ. ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಕೂತಿರ್ತಾರೆ. ಆಗ ಸಾವಿತ್ರಿ ಬಂದು, ಇದೇನಿದು ಎಲ್ಲರೂ ಹಿಂಗೆ ಕೂತಿದ್ದೀರಲ್ಲ ಅಂತ ಹೇಳಿದಾಗ, ಇನ್ನೇನು ಮಾಡಬೇಕು ಅಂತ ಹೇಳಿ ಶಿವರಾಮೇ ಗೌಡ್ರು ಕೇಳಿದಾಗ, ಇವತ್ತು ಭದ್ರನ ಹುಟ್ಟಿದಬ್ಬ ಅಲ್ವಾ, ಬನ್ನಿ ಎಲ್ಲರೂ ವಿಶ್ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಅಷ್ಟೊತ್ತಿಗೆ ಭದ್ರ ಎಲ್ಲಿ ಕಾಣಿಸ್ತಾನೆ ಇಲ್ಲಲ್ಲ ಅಂತ ಹೇಳಿದಾಗ, ಅಯ್ಯೋ ಅವರೆಲ್ಲಿರ್ತಾರೆ, ಬೆಳಿಗ್ಗೆ ಹೊತ್ತಾರನೇ ಎದ್ದು ದೇವಸ್ಥಾನಕ್ಕೆ ಹೋಗಿರ್ತಾನಲ್ವ ಅಂತ ಹೇಳ್ತಾ ಇರಬೇಕು. ಶಿವರಾಮೇಗೌಡರು, ಇಲ್ಲ ನಾನು ಬೆಳಗ್ಗೆಯಿಂದ ಅವನು ನೋಡೇ ಇಲ್ಲ ಅಂತ ಹೇಳಿದಾಗ, ಅಜ್ಜಿ ಅವನು ಹೋಗಿರ್ತಾನೆ ಬಿಲ್ಲ, ನಿಂಗೆ ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ಕ್ವಾಟ್ರು, ಹೌದು ಎಲ್ಲೋ ಹೊರಗಡೆ ಹೋಗಿರಬೇಕು, ಬೆಳಗ್ಗೆಯಿಂದ ನಾನು ನೋಡಿಲ್ಲ ಅಂತ ಹೇಳಿದಾಗ ಈ ಕಡೆ ಸಾವಿತ್ರಿ, ಬನ್ನಿರಿ ನೋಡೋಣ ಎಲ್ಲರೂ ಒಟ್ಟಿಗೆ ವಿಶ್ ಮಾಡೋಣ ಅವನಿಗೆ ಅಂತ ಹೇಳಿ ಹೇಳಬೇಕಾದ್ರೆ ಈ ಕಡೆ ಈಶ್ವರಿ ಚಿತ್ರನ ಹತ್ರ, ಇದೇನೇ ಇದು ಸಾವಿತ್ರಿ ಏನು ಚೇಂಜ್ ಆಗಿದ್ದಾಳ ಹೇಗೆ, ಎಲ್ಲರಿಗೂ ಹೋಗಿ ವಿಶ್ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ, ಅಯ್ಯೋ ಅವಳಿಗೆ ಏನೋ ಲೆಕ್ಕಾಚಾರ ಹಾಕಿರ್ತಾರೆ, ಇಲ್ಲಾಂದರೆ ಇಷ್ಟೆಲ್ಲ ಯಾಕೆ ಮಾತಾಡ್ತಾರೆ ಅಂತ ಹೇಳಿ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡಿರ್ತಾರೆ. ಸಾವಿತ್ರಿ ಅಂತೂ ಖುಷಿಯಾಗಿರ್ತಾರೆ. ಇದನ್ನು ನೋಡಿ ಈಶ್ವರಿಗೆ ಡೌಟ್ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಚಿತ್ರ ಹೇಳ್ತಾಳೆ, ನೋಡವ್ವ, ನನಗಾಗಲಿ ಸುಭಾಷಿನಿಗಾಗಲಿ ಯಾವತ್ತಾದರೂ ಒಂದಿನಾದರೂ ಹುಟ್ಟಬ್ಬ ಅಂತ ಹೇಳಿ ಇಷ್ಟೆಲ್ಲ ವಿಶ್ ಮಾಡಿದ್ದಾರೆ ಯಾರಾದರೂ, ಯಾಕಲೇ ಹೊಟ್ಟೆ ಉರಿ ಪಡ್ತೀಯಾ, ಬಿಡೆ, ನಾನಿಲ್ವಾ, ನಾನಿರೋವರೆಗೂ ನೀನೇನು ತಲೆ ಕೆಡ್ಸ್ಕೊಂಬಿಡ, ನಾನು ವಿಶ್ ಮಾಡ್ತೀನಿ ಬಿಡು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ನಡೀರಿ ಎಲ್ಲ ಭದ್ರನ ರೂಮ್ ಹತ್ರ ಹೋಗೋಣ ಅಂತ ಹೇಳಿ ಹೊಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಚಂಪಾ ಹೊರಗಡೆ ಬಂದು ನಿಂತಿರಬೇಕಾದ್ರೆ, ಅಜ್ಜಿ ನಡಿ ನಾವು ಹೋಗೋಣ ಅಂತ ಹೇಳಿ ಹೊರಡಬೇಕಾದ್ರೆ ಈ ಕಡೆ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ, ಅಜ್ಜಿ ಹೇಳ್ತಾ ಇರ್ತಾರೆ, ಇದೇನಿದು ನಮ್ಮ ಭದ್ರ ಹುಟ್ಟಿದಪ್ಪ ಅಂದರೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ, ಆದರೆ ಇವತ್ತಿನ್ನೂ ಯಾಕೆ ಎದ್ದು ಬಂದೇ ಇಲ್ವಲ್ಲ
ಅಯ್ಯೋ! ಎಲ್ಲೋ ಸುಸ್ತಾಗಿರಬೇಕು, ಮಲ್ಕೊಂಡಿರಬೇಕು ಬಿಡಿ ಅಂತ ಹೇಳ್ದಾಗ ಗೋವಿಂದ್ ಅವರು ಹೇಳ್ತಾರೆ, "ಅಣ್ಣ ಈಗ ಸುಮ್ಮನೆ ಯಾಕೆ ಅವ್ರೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡು ಆಮೇಲೆ ಬರೋಣ" ಅಂತ ಹೇಳಿದಾಗ, "ಹೌದು ಕಣ್ಲ ನೀನು ಹೇಳೋದು ಸರಿ ಇದೆ ನಡಿ ವಾಪಸ್ ಹೋಗೋಣ" ಅಂತ ಹೇಳಿ ಶಿವರಾಮಯ್ಯ ಗೌಡ್ರು ಕೇಳಿದ್ದಕ್ಕೆ ಸಾವಿತ್ರಿ, "ಅಯ್ಯೋ ಅಯ್ಯೋ ಅವೆಲ್ಲ ಹೆಂಗೆ ಮಾಡೋಕ್ಕಾಗತ್ತಣ್ಣ ಇಷ್ಟು ದೂರ ಬಂದಿದ್ದೀವಿ ಹಂಗೆ ಹೋದರೆ ಚೆನ್ನಾಗಿರಲ್ಲ ವಿಶ್ ಮಾಡಿಬಿಟ್ಟೆ ಹೋಗೋಣ ನೀನು ಬಾಗಿಲು ತೆಗಿಯೋಣ" ಅಂತ ಹೇಳಿದಾಗ, ಬಾಗಿಲು ತೆಗಿಯೋದೆಲ್ಲ ಸರಿ ಹೋಗಲ್ಲ ಅಂದಾಗ, ಅವೆಲ್ಲ ಏನಾಗಲ್ಲ ನೀನು ತೆಗಿಯೋಣ ಫಸ್ಟು ಅಂತ ಹೇಳಿ ಈ ಕಡೆ ಸಾವಿತ್ರಿಯವರು ಹೇಳ್ತಾನೆ ಇರ್ತಾರೆ. ಈ ಕಡೆ ಈಶ್ವರಿಗೆ ಅನುಮಾನ ಶುರುವಾಗುತ್ತೆ. ಸಾವಿತ್ರಿ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ ಅಂದರೆ ಏನೋ ಕತೆಗಳಿರಬೇಕು ಅಂತ ಹೇಳಿ ಕೊನೆಗೆ ಎಲ್ಲರೂ ಸೇರಿಬಿಟ್ಟು ಬಾಗಿಲು ತೆಗೆದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ಯಾಕೆ ಅಂದರೆ ವಿನಂತಿನ ತಪ್ಪಿಕೊಂಡು ಈ ಕಡೆ ಮಲ್ಕೊಂಡಿರ್ತಾನೆ. ಇದೆಲ್ಲ ಮಾಡಿರೋವಂಥ ಪ್ಲ್ಯಾನ್ ಆಗಿರುತ್ತೆ. ಸಾವಿತ್ರಿ ಭದ್ರನ ಹೇಗಾದರೂ ಮಾಡಿ ಸಿಗಾಕಿಸ್ಬೇಕು ಅಂತಲೇ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿರ್ತಾಳೆ ಅನಿಸುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ವಿದ್ಯಾ ಭದ್ರ ಇದರಿಂದ ಹೇಗೆ ಪರಾಗ್ತಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.